ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಸ್ನೇಹಿತರೆ, ಹಳ್ಳಿಲೇ ಇದ್ದು ನಾಟಿ ಕೋಳಿ ಸಾಗಾಣಿಕೆ ಮಾಡಿ 1 ಲಕ್ಷ ದುಡಿಬೋದು ಅಂತೇಳಿ ತುಂಬ ಜನ ಕ್ವಶನು. ಸ್ನೇಹಿತರೆ ದುಡಿಬೋದು, ಏನಕ್ಕೆ ಹೆಂಗೆ ದುಡಿಬೋದು ಅಂತಂದರೆ, ನಾನು ಹೇಗೆ ದುಡಿತಿದ್ದೀನಿ, ಇದರಲ್ಲಿ ಹೇಗೆ ಲಾಭ ಇದೆ, ಮತ್ತು ಇದನ್ನು ಹೇಗೆ ದುಡ್ಡು ತೋರಿಸ್ತಾ ಇದ್ದೀನಿ ನಿಮಗೆ ಅಂತೇಳಿ ಒಂದು ಸಣ್ಣ ಉದಾಹರಣೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 1 ಲಕ್ಷ ಹಳ್ಳಿಲಿ ಸಾಧಾರಣ ಯುವಕ 1 ಲಕ್ಷ ದುಡಿಬೋದಾ ಈ ನಾಟಿ ಕೋಳಿ ನಂಬ್ಕೊಂಡು ಅಂತೇಳಿ ತುಂಬ ಜನಕ್ಕೆ ಪ್ರಶ್ನೆ. ಸ್ನೇಹಿತರೆ ಆರಾಮಾಗಿ 1 ಲಕ್ಷ ನೀವು ಅರ್ನ್ ಮಾಡ್ಬೋದು. ಅಂದರೆ ನೀವು ಫಸ್ಟು ಸ್ಟಾರ್ಟಿಂಗ್ ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿ ಅದರಲ್ಲಿ ನೀವು ಲಾಭ ತಗೊಳ್ಳೋಕ್ಕೆ ಆರಾಮಾಗಿ ತಗೊಬೋದು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಸ್ನೇಹಿತರೆ, ಇಲ್ಲಿ ನೋಡ್ತಿರುವಂತಹ ಇಲ್ಲಿ ಏನು ನೀವು ಪ್ರೆಸೆಂಟ್ ನೋಡ್ತಿರುವಂಥ ಕೋಳಿಗಳಿದಾವಲ್ಲ ಸ್ನೇಹಿತರೆ, ಇದು ಬಂದು ಕಾವೇರಿ ತಳಿ ಸ್ನೇಹಿತರೆ. ಇದು ವರ್ಷ ಪೂರ್ತಿ ಮೊಟ್ಟೆ ಇಡುವಂಥ ಕೋಳಿ ಸ್ನೇಹಿತರೆ. ಈಗ ನಾವು ಪ್ರಾರಂಭದಲ್ಲಿ ಏನು ಮಾಡಿದ್ವಿ ಅಂತಂದರೆ, ಈಗ ನಾವು ಮೊಟ್ಟೆ ಇಡುವಂಥ ಕೋಳಿನೇ ತಂದಿದ್ವಿ. ಪರ್ kg 300 ರೂಪಾಯಿ. ನಾವು ಸ್ಟಾರ್ಟಿಂಗ್ ಏನು ಬಂಡವಾಳ ಹಾಕಿದ್ವಿ, 3 ಲಕ್ಷ ಬಂಡವಾಳ ಹಾಕಿದ್ವಿ ಸ್ನೇಹಿತರೆ ಕೋಳಿಗೆ. ಈಗ 3 ಲಕ್ಷ ಬಂಡವಾಳ ಹಾಕಿರೋದ್ರಿಂದ ಈಗ ನಮಗೆ ರೆಗ್ಯುಲರು ಒಂದು 600ರಿಂದ ಅಂದರೆ ಒಂದು 600ರಿಂದ ಒಂದು 500 600ವರೆಗೂ ಮೊಟ್ಟೆ ನಮಗೆ ರೆಗ್ಯುಲರ್ ಬರ್ತಾಯಿದೆ ಸ್ನೇಹಿತರೆ. ಮಿನಿಮಮ್ಮು ನಮಗೆ ಈಗ ಒಂದು ಮೊಟ್ಟೆಗೆ ಪರ್ 15 ರೂಪಾಯಿ ಅಂತ ನಾವು ಹಾಕಂತ ಹೋದ್ರೂ ನಮಗೆ ಎಷ್ಟು ಇನ್ಕಮ್ ಬಂತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ, ಸರಿನಾ? ಈ ಥರ ಈಗ 1 ಲಕ್ಷ ಹಳ್ಳಿಲೇ ದುಡಿಬೋದು ಅಂತ ತುಂಬ ಜನಕ್ಕೆ ಈ ನಾಟಿ ಕೋಳಿಲಿ ದುಡ್ಡಿಲ್ಲ ಅದು ಅಂತ ತುಂಬ ಜನ ಹೇಳ್ತೀರ ಸ್ನೇಹಿತರೆ. ಅಂದರೆ ನಾಟಿ ಕೋಳಿಲಿ ಆರಾಮಾಗಿ 1 ಲಕ್ಷ ದುಡಿಬೋದು ಸ್ನೇಹಿತರೆ. ನೀವು ಮಾಂಸಕ್ಕಾದರೂ ಮಾರಿದ್ರೂ ದುಡ್ಡು ಮಾಡ್ಬೋದು, ಇಲ್ಲ ಮೊಟ್ಟೆನಾದರೂ ದುಡ್ಡು ಮಾಡಲೇಬೋದು ಸ್ನೇಹಿತರೆ. ನೀವು ಮಾಂಸಕ್ಕೆ ಮತ್ತು ದುಡ್ಡು ಮಾಡಬೇಕು ಅಂತಂದರೆ ನಾನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿಲ್ಲ, ಆ ಮಾಹಿತಿನ ಅನುಸರಿಸಿ ನಿಮ್ಗೆ ಆರಾಮಾಗಿ ಮಾಂಸದಲ್ಲಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಇಲ್ಲ ನೀವು ಸ್ವಲ್ಪ ಕಷ್ಟ ಜಾಸ್ತಿ ಆಗ್ತಿದೆ, ಅದನ್ನು 6 ತಿಂಗಳವರೆಗೂ ನಾವು ಮೇಂಟೈನ್ ಮಾಡಿ ಅದರಲ್ಲಿ ದುಡ್ಡು ಎತ್ತೋದು ಭಾಳ ಕಷ್ಟ ಅಂತಂದರೆ ನೀವು ಇಲ್ಲೇನು ನೋಡ್ತೀರಾ ಸ್ನೇಹಿತರೆ, ಈ ಥರ ಕಾವೇರಿ ತಳಿನ ನೀವು ತಗೊಂಬಂದು ಸಾಗಾಣಿಕೆ ಮಾಡೋದ್ರಿಂದ ಅತ್ಯುತ್ತಮವಾಗಿ ಮೊಟ್ಟೆಲಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ನೀವು 500 ಮೊಟ್ಟೆ ಬರಲಿ, ಇಲ್ಲ 400 ಮೊಟ್ಟೆ ಬರಲಿ, ಇಲ್ಲ 200 ಬರಲಿ, ಇಲ್ಲ 300 ಮೊಟ್ಟೆ ಬರಲಿ, ಅದನ್ನು ನೀವು ಮಾರಾಟ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ಸಾಕು, ಆರಾಮಾಗಿ 1 ಲಕ್ಷ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಮೊಟ್ಟೆನೇ ಇಡುತ್ತೆ ಅಂತಂದರೆ ಅದಕ್ಕೆ ಖರ್ಚು ಬರಲ್ವ ಅಂತ ತುಂಬ ಜನ ಕೇಳ್ತೀರಾ ಸ್ನೇಹಿತರೆ. ಖರ್ಚು ಬರುತ್ತೆ, ಅದನ್ನು ನೀವು ಆಚೆಗಡೆ ಬಿಟ್ಟು ಮೇಯಿಸಿದ್ರೆ ನೋಡಿ, ಈ ಥರ ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ರೆ, ಅಂದರೆ ಆಚೆಯಲ್ಲಿ ಬಿಟ್ಟು ತನ್ನ ಆಹಾರ ತಾನೇ ಪಡೆಯೋಕ್ಕೆ ಕೋಳಿಗೆ ಬಿಟ್ಟರೆ ನಿಮಗೆ ಖರ್ಚು ಕಮ್ಮಿ ಆಗುತ್ತಾ ಹೋಗ್ತದೆ ಸ್ನೇಹಿತರೆ. ಒಂದು ಮತ್ತು ನೀವು ಮಾಂಸದಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ನೀವು 1 ತಿಂಗಳು ತಪ್ಪಿಲ್ಲ 2 ತಿಂಗಳು ಮರಿಗಳ್ನ ತರಬೇಕು ಸ್ನೇಹಿತರೆ. ಮರಿಗಳ್ನ ತಂದು ಈಗ ಅವು ಏನು ಮಾಡಬೇಕು, 400 ಗ್ರಾಮಿಂದ ಅರ್ಧ kg ಮರಿ ಅಂತ ನೀವು ಆಯ್ಕೆ ಮಾಡ್ಕೊಂಡು ತರಬೇಕು. ಅದೇನಾಗುತ್ತೆ ಅಂದರೆ ನಿಮಗೆ 150 ರೂಪಾಯಿಂದ 130 140 ಒಟ್ಟಿನ ಒಂದು 150 ರೂಪಾಯಿ ಮಿನಿಮಮ್ ಇರುತ್ತೆ. ಒಂದು ಅರ್ಧ kg ಇಲ್ಲ 400 ಗ್ರಾಮ್ ಈ ಥರ ಮರಿಗಳ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಇದನ್ನು ನೀವು ತಗೊಂಡೋಗಿ ನಿಮ್ಮ ಜಾಗಕ್ಕೆ ಸೆಟ್ ಮಾಡ್ಕೊಂಡು ಒಳ್ಳೊಳ್ಳೆ ಆಹಾರ ಅಂದರೆ ಮುಸ್ರೆ ಇರ್ಬೋದು, ತರಕಾರಿ ಇರ್ಬೋದು, ಇಲ್ಲಾಂದರೆ ವೇಸ್ಟೇಜ್ ರಾಗಿ, ಜೋಳ, ಸ್ವಲ್ಪ ಫೀಲ್ಡು, ಈ ಥರ ಆಹಾರಗಳನ್ನ ರೆಗ್ಯುಲರ್ ನೀವು ಅಂದರೆ ಆಹಾರ ಪದ್ಧತಿನ ತಿಳ್ಕೊಂಡಿರ್ಬೇಕು. ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡೋರಿಗೆ ಅದನ್ನು ನೀವು ರೆಗ್ಯುಲರ್ ತಿಳ್ಕೊಂಡೆ ಅಂದರೆ ಆರಾಮಾಗೆ 4ರಿಂದ 5 ತಿಂಗಳಿಗೆ ನೀವು ಮಾಂಸದಲ್ಲಿ ದುಡ್ಡು ರೆಗ್ಯುಲರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಯಾರು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ದುಡ್ಡಿಲ್ಲ, ಅದು ತುಂಬ ಕಷ್ಟ ಅಂಥೇಳಿ ಈಗಿನ ಯುವಕ ಯುವತಿಯರು, ಆಗಿನ ನಮ್ಮ ರೈತರು, ಹಾಗೆ ಮಹಿಳೆಯರು ತುಂಬ ಜನ ಕನ್ಫ್ಯೂಸಲ್ಲಿ ಆಡ್ತಾರೆ. ಅಂಥವ್ರಿಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ನೀವು ಈ ಮರಿಗಳ್ನ ಆಯ್ಕೆ ಮಾಡುವಾಗ ಆಯ್ಕೆ ಮಾಡ್ಕೊಳ್ಳೋದು ಒಂದು ನಿಮ್ಮ ಕಾನ್ಸೆಪ್ಟ್ ಆದರೆ, ಅದನ್ನು ನೀವು ಹೇಗೆ ಅದನ್ನು ನಿಮ್ಮ ಜಾಗಕ್ಕೆ ಸೆಟ್ ಮಾಡ್ಕೊಂಡು ಅದನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊತಾ ಹೋದರೆ ಇನ್ನೂ ಭಾಳ ಒಳ್ಳೆಯ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಈಗ ತುಂಬ ಜನಕ್ಕೆ ಮರಿಗಳ್ನ ತರ್ತಾರೆ, ಮತ್ತು ಅವರು ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ಶೆಡ್ಡು ಸಹ ಮಾಡಿರ್ತಾರೆ, ಎಲ್ಲನೂ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಏನು ಮಾಡಬೇಕು, ಯಾವ ಟೈಮಲ್ಲಿ ಯಾವ ಥರ ರೊಟೀನ್ ಇರ್ತೈತೆ, ಮತ್ತು ಅದನ್ನು ಹೇಗೆ ಸಂಪೂರ್ಣವಾಗಿ ಅದನ್ನು ಡೆವಲಪ್ ಮಾಡಬೇಕು, ಮತ್ತು ಅದನ್ನು ಹೇಗೆ ಮಾರಬೇಕು, ಮತ್ತು ಅದನ್ನು ಮೊಟ್ಟೆ ಹೇಗೆ ಮಾರಾಟ ಮಾಡಬೇಕು, ಮಾಂಸ ಹೇಗೆ ಮಾರಾಟ ಮಾಡಬೇಕು ಅಂತ ಇದರಲ್ಲಿ ತುಂಬ ಜನ ಫೇಲ್ಯೂರ್ ಆಗ್ತಿದ್ದಾರೆ. ಒಂದು ಮತ್ತು ಸಾಧಾರಣವಾಗಿ ನಾಟಿ ಕೋಳಿಗಳಿಗೆ ಏನಾದರೂ ಕಾಯಿಲೆ ಬರ್ತಿದ್ದಂಗೆ ಜನ ಕುಗ್ಗಿಬಿಡ್ತಾ ಇದ್ದಾರೆ ಸ್ನೇಹಿತರೆ. ಕುಗ್ಗೋದು ಏನು ಸ್ನೇಹಿತರೆ, ನಾನು ಹೇಳೋದೊಂದು, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಪ್ರಪಂಚದಲ್ಲಿ ಯಾರಿಗೆ ಸಮಸ್ಯೆ ಇಲ್ಲ ಅನ್ನೋದು, ಆಮೇಲೆ ಮತ್ತು ಯಾವುದಕ್ಕೆ ಯಾವ ಪ್ರಾಣಿಯ ಜೀವ ಇರುವ ಪ್ರತಿಯೊಂದು ಜೀವಿಗೂ ಒಂದು ಸಮಸ್ಯೆ ಅನ್ನೋದು ಖಂಡಿತ ಇರ್ತದೆ. ಅದಕ್ಕೆ ಪರಿಹಾರ ಅನ್ನೋದು ಒಂದು ಇರುತ್ತೆ ಸ್ನೇಹಿತರೆ. ಅದನ್ನು ನಾವು ತಾಳ್ಮೆಗೆ ಅದನ್ನು ಹೇಗೆ ಮಾಡಬೇಕು, ಮತ್ತು ಅದನ್ನು ನಾಟಿ ವೈದ್ಯದಿಂದ ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೊಬೇಕು, ಇಲ್ಲ ಮೆಡಿಕಲ್ ವಿಚಾರದಿಂದ ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೊಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಹಾಗೆ ನಾವು ಏನು ರೂಲ್ಸ್ನ ಫಾಲೋ ಮಾಡಬೇಕು ಅಂತಂದರೆ, ಸ್ವಚ್ಛತೆ ಇರ್ಬೋದು, ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಇರ್ಬೋದು, ಮತ್ತು ಯಾವ್ಯಾವ ಟೈಮಲ್ಲಿ ನಾವು ಏನೇನು ಆಹಾರ ಕೊಡಬೇಕು, ಇದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊತಾ ಹೋದರೆ ನೀವು ಆರಾಮಾಗಿ ಫೇಲ್ಯೂರ್ ಇಲ್ದಲೇ ಲಕ್ಷ ಆರಾಮಾಗಿ ದುಡಿಬೋದು ಸ್ನೇಹಿತರೆ, ಸರಿನಾ? ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ಈಗ ಕೋಳಿಗಳಲ್ಲಿ ಸಮಸ್ಯೆ ಬರುತ್ತೆ, ಕಾಯಿಲೆಗಳು ಬರುತ್ತೆ, ವ್ಯಾಕ್ಸಿನ್ ಹಾಕಿರಲ್ಲ, ಅದು ಇದು ಅಂತೇಳಿ ತುಂಬ ಜನ ಈಗ ಕುತೂಹಲಕಾರಿಯಾಗಿರ್ತಾರೆ ಸ್ನೇಹಿತರೆ. ಈಗ ಅವ್ರು ಹಾಕೋದೇ ಬೇಡ ಸ್ನೇಹಿತರೆ. ನಿಮ್ಮ ಹತ್ರ ಮರಿ ಬಂದಾಗ ಡೆವಲಪಲ್ಲಿ ಚೆನ್ನಾಗಿತ್ತಾ, ಒಂದು ಕಾನ್ಸೆಪ್ಟ್ ಇದು ನಿಮಗೆ ಗೊತ್ತಿರಬೇಕು. ಮರಿ ಚೆನ್ನಾಗಿತ್ತು ನೋಡಿ, ಇಲ್ಲಿ ಏನು ಮೈತೆ ಈ ಥರ ಮರಿ ಲವಲವಿಕೆಯಿಂದ ಇತ್ತು ಅನ್ನೋ ಮರಿಗೆ ಏನು ಮಾಡಬೇಕು, ನೀವು ಸ್ಟಾರ್ಟಿಂಗಲ್ಲೇ ಅದಕ್ಕೆ ಯಾವುದೇ ಥರ ಅಂತ ಅವ್ರು ಯಾವ ಥರ ಮೆಡಿಷನ್ ಕೊಡ್ತಿದ್ದಾರೆ, ಅವರು ಯಾರು ನಿಮಗೆ ಮರಿ ಕೊಟ್ಟಿರ್ತಾರೆ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಒಂದು ತಿಳ್ಕೊಂಡು ಅಲ್ಲಿಂದ ಬಂದರೆ ಸಾಕು. ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಯಾವುದೂ ಕಾಯಿಲೆಗಳು ಸಮಸ್ಯೆ ಬರಲ್ಲ. ವಿತ್ತು ಸ್ನೇಹಿತರೆ, ಆದಷ್ಟು ನೀವು ನಮ್ಮ ಕೋಳಿಗಳು ಇಲ್ಲಿ ಏನೇನು ನೋಡ್ತಿದ್ದೀರಲ್ಲ, ಈ ಥರ ನೀವು ನೈಸರ್ಗಿಕವಾಗಿ ಸಾಕಣೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಬೇಗ ಬರಲ್ಲ ಅಂತ ನನ್ನ ಒಪಿನಿಯನ್ ಸ್ನೇಹಿತರೆ. ಏನಕ್ಕೆ ಅಂದರೆ ನನಗಿರೋಂಥ ಅನುಭವ, ನಾನು ಇದರಲ್ಲಿ ದುಡ್ಡು ಮಾಡಿರೋಂಥ ಅನುಭವದಲ್ಲಿ ಈಗ ನೈಸರ್ಗಿಕವಾಗಿ ಒಂದು ಕೋಳಿ ತನ್ನ ಆಹಾರನ ತಾನೇ ಪಡೆದು, ಅಂದರೆ ಸ್ನೇಹಿತರೆ ಒಂದು ಕೋಳಿ ತನ್ನ ಆಹಾರ ಅಂದರೆ ಸ್ನೇಹಿತರೆ ಕಾಲನ್ನ ಕೆರೆದು, ಅಂದರೆ ರಕ್ತ ಪರಿಚಲನೆ ಫಾಸ್ಟ್ ಆದರೆ ಕೋಳಿಗೆ ಯಾವುದೇ ಥರ ಸಮಸ್ಯೆಗಳು ಬರಲ್ಲ ಸ್ನೇಹಿತರೆ. ಕೋಳಿಗೆ ನೀವು ಶೆಡ್ಡಲ್ಲಿ ಕೂಡಾಕೊಂಡು, ಇಲ್ಲಾಂದರೆ ನೀವು ಎಲ್ಲೆಲ್ಲಿ ಸಾಗಾಣಿಕೆ ಮಾಡ್ತೀರೋ ಅಂಥ ಜಾಗದಲ್ಲಿ ಏನಾದರೂ ಕೂಡಾಕಿದ್ರೆ ಮಾತ್ರ ಅಲ್ಲಿಂದ ಸಮಸ್ಯೆಗಳು ಉದ್ಭವ ಆಗುತ್ತೆ. ಒಂದು, ನೀವು ಬೆಳಿಗ್ಗೆ 6 ಗಂಟೆಗೆ ತೆಗೆದು ಒಂದು 3 ಅವರ್ ಇದನ್ನು ಬಿಟ್ಟರೆ ಯಾವುದೇ ಥರ ಸಮಸ್ಯೆ ಬರಲ್ಲ ಸ್ನೇಹಿತರೆ. ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತೈತೆ, ಇದನ್ನು ಹೇಗೆ 2 ಅವರ್ ಮೇಂಟೈನ್ ಮಾಡಿದ್ರೆ ಲಕ್ಷ ದುಡಿಬೋದು ಅಂತ. ಸ್ನೇಹಿತರೆ ಆರಾಮಾಗಿ ದುಡಿಬೋದು ಸ್ನೇಹಿತರೆ. 2 ಅವರ್ ಕೆಲಸ ನೀವು ಮಾಡಬೇಕಷ್ಟೇ. ಏನಕ್ಕೆ ಅಂದರೆ 2 ಅವರ್ ಬೆಳಿಗ್ಗೆ 2 ಅವರ್ ಅಂದರೆ ನೀವು 6 ಗಂಟೆಗೆ ಆಚೆ ತೆಗೆದು, ಇಲ್ಲ 7 ಗಂಟೆಗೆ ಆಚೆ ಕದ ತೆಗೆದು 7, 8, 9 3 ಅವರ್ ಇರ್ಬೋದು, 2 ಅವರ್ ಇರ್ಬೋದು, ಆಚೆ ಬಿಟ್ಟರೆ ಸಾಕು. ಅದು ಸ್ವಲ್ಪ ಲವಲವಿಕೆ ಆಗುತ್ತೆ. ಏನಕ್ಕೆ ಅಂದರೆ ವಾತಾವರಣ ಇರ್ಬೋದು, ಇಲ್ಲ ಸ್ವಲ್ಪ ರಕ್ತ ಪರಿಚಲನೆ ಆಗ್ಬೋದು, ಇಲ್ಲ ಅಂತಂದರೆ ಗಾಳಿ ಅಂದರೆ ಉತ್ತಮವಾದಂಥ ಗಾಳಿನ ಪಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಶೆಡ್ಡಿಂದ ಆಚೆ ಬಿಟ್ಟಾಗ ಅದು ಎಲ್ಲ ಕ್ಲಿಯರ್ ಆಗುತ್ತೆ, ಅಂದರೆ ಸ್ಮೆಲ್ಲು ಸಹ ಆಚೆ ಬರುತ್ತಲ್ಲ, ಹಂಗಾಗಿ ಸ್ವಲ್ಪ ಲವಲವಿಕೆ ಆಗುತ್ತೆ. 3 ಅವರು 2 ಅವರ್ ಆಚೆ ಬಿಡ್ತೀನಿ ಸ್ನೇಹಿತರೆ. ನೀವು ಚೆನ್ನಾಗಿ ಅದಕ್ಕೆ ಮೇವು ಕೊಡಬೇಕು. ಏನಕ್ಕೆ ಅಂತಂದರೆ ಮುಸ್ರೆ ಇರ್ಬೋದು, ತರಕಾರಿ ಇರ್ಬೋದು, ಈ ಥರದನ್ನ ಮೇವನ್ನ ನೀವು ಕೊಟ್ಟಾಗ ಏನಾಗುತ್ತೆ, ಚೆನ್ನಾಗೇ ಅದು ಆಹಾರ ತಿನ್ಕೊಳುತ್ತೆ ಸ್ನೇಹಿತರೆ. ಮತ್ತು ಅದು 2 ಅವರ್ 3 ಅವರು ಅದು ಮೇಯೋಕ್ಕೆ ಸ್ಟಾಪ್ ಮಾಡುತ್ತೆ ಸ್ನೇಹಿತರೆ. ಎಲ್ಲಾದರೂ ಹೋಗಿ ಕೂರಕ್ಕೆ ಸ್ಟಾಪ್ ಮಾಡುತ್ತಲ್ಲ, ಆ ಟೈಮಲ್ಲಿ ನೀವು ಒಳಗಡೆ ಹೊಡೆದ್ಬಿಟ್ಟು ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ನಿರತರ ಆದರೂ ಸಹ ಇದರಲ್ಲಿ ಆರಾಮಾಗಿ ದುಡ್ಡು ಮಾಡುವ ಸ್ನೇಹಿತರೆ. 2 ಅವರು ಸಾಕು ಅಂತ ತುಂಬ ಜನಕ್ಕೆ ಕ್ವಶನು ಇರುತ್ತೆ ಸ್ನೇಹಿತರೆ. ಫ್ರೀ ಇದ್ದರೆ ಈಗ ಬೆಳಿಗ್ಗೆ ಹೊತ್ತು 2 ಅವರು, ಸಂಜೆ 2 ಅವರು, ಒಂದು 4 ಗಂಟೆ, 4:15, 5 ಗಂಟೆ ಈ ಥರ ಬಿಟ್ಟರು. ಈಗ ಹೆಂಗಿದ್ರು 6:30, 7 ಗಂಟೆ ಕತ್ಲಾಗುತ್ತೆ. ಈ ವರ್ತಮಾನದಲ್ಲಿ 7 ಗಂಟೆವರೆಗೂ ಕತ್ಲಾಗ್ತೈತೆ. ಹಂಗಾಗ್ಬಿಟ್ಟು ನೀವೇನು ಮಾಡಬೇಕು, ಒಂದು 4 ಗಂಟೆಗೆ ಬಂದು ಆಚೆ ಬಿಟ್ಟರು, ಸಂಜೆ 2 ಅವರು, ಬೆಳಿಗ್ಗೆ 2 ಅವರ್ ಬಿಟ್ಟರು ನೀವು ಬೇರೆ ಕೆಲಸ ಆರಾಮಾಗಿ ಮಾಡ್ಕೊಬೋದು ಸ್ನೇಹಿತರೆ, ನಮ್ಮ ರೈತರು. ಆಮೇಲೆ ಈಗಿನ ಯುವತಿಯರು ಕಾಲೇಜ್ಗೆ ಹೋಗೋರಿರ್ಬೋದು, ಇಲ್ಲ ಕೆಲ್ಸಗಳಿಗೆ ಹೋಗೋದಿರ್ಬೋದು, ಅವರು ಸಹ 2 ಅವರ್ ಇದನ್ನು ಮೇಂಟೈನ್ ಮಾಡ್ಕೊತ ಹೋದರೆ ಆರಾಮಾಗಿ ಲಕ್ಷ ದುಡಿಯೋದೇನು ಭಾಳ ಕಷ್ಟ ಅಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನಾನು ದುಡ್ದಾದ್ಮೇಲೆ ಬೇರೆಯವ್ರಿಗೆ ಒಂದು ಮಾಹಿತಿನ ನಾನು ಶೇರ್ ಮಾಡ್ತಿರೋದು. ಹಾಗಾಗಿ ನೀವು ಆರಾಮಾಗಿ ದುಡ್ಡು ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಕಾವೇರಿ ತಳಿನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಮೊಟ್ಟೆ ಇಡುವಂತಹ ಕೋಳಿ, ನಿಮ್ಮಲ್ಲಿ ಯಾವ ಮೊಟ್ಟೆ ಇಡೋವಂಥ ಕೋಳಿಗಳು ನಿಮ್ಮ ಜಾಗಕ್ಕೆ ಸೆಟ್ ಆಗ್ತಾವೋ ಅದನ್ನೇ ನೀವು ಆಯ್ಕೆ ಮಾಡ್ಕೊಂಡ್ರು. ರೆಗ್ಯುಲರ್ ಮೊಟ್ಟೆ ಇಡೋಂಥ ಕೋಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅತ್ಯುತ್ತಮವಾಗಿ ದುಡ್ಡು ಮಾಡುವ ಸ್ನೇಹಿತರೆ. ಒಂದು, ಇಲ್ಲ ನಾವು ಮಾಂಸಕ್ಕೆ ಡೆವಲಪ್ ಮಾಡ್ತೀವಿ ಅಂತಂದರೆ, ಅಂದರೆ ಸ್ನೇಹಿತರೆ ಬೇಗ ಬ್ಯಾಚ್ನ ಕ್ಲಿಯರ್ ಮಾಡಬೇಕು ಅಂದರೆ ಸ್ವಲ್ಪ ಫುಡ್ಗೆ ನಾವು ಬಂಡವಾಳ ಅತಿ ಹೆಚ್ಚು ಹಾಕಬೇಕಾಗುತ್ತೆ. ಇಲ್ಲ ನಾವು ಹಾಕೋಕ್ಕೂ ರೆಡಿ ಇದ್ದೀವಿ, ತಗೊಳಕ್ಕೂ ರೆಡಿ ಇದ್ದೀವಿ ಅನ್ನೋರು ದಯವಿಟ್ಟು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳಿ, ಆರಾಮಾಗಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಏನಕ್ಕೆ ಅಂತಂದರೆ ನಿಮಗೆ kg ಮಿನಿಮಮ್ 300 ರೂಪಾಯಿ kg ಸಿಕ್ಕಿದ್ರು ಆರಾಮಾಗಿ ನೀವು ಲಕ್ಷ ಅಲ್ಲ, ನೀವೇನು ಇನ್ನೂ ಜಾಸ್ತಿನೇ ಎಕ್ಸೆಪ್ಟ್ ಮಾಡ್ಬೋದು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಈಗ ನಿಮ್ಮ ಹತ್ರ 500 ಕೋಳಿ ಐತೆ ಅಂದರೆ 500ಕ್ಕೂ 1 kg 300 ರೂಪಾಯಿ ಅಂದರೂ ನಿಮಗೆ ಎಷ್ಟೋ ದುಡ್ಡು ಆಗ್ಬಿಡುತ್ತೆ. ಏನಕ್ಕೆ ಅಂದರೆ ನೀವು ಹಾಕಿರೋದು ಏನು ಮೇವಿಗೆ ಒಂದು 50,000 ಖರ್ಚು ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಖರ್ಚು ಮಾಡೋಕ್ಕಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೀವು ಫೀಲ್ಡ್ ಏನು ದುಡ್ಡು ಕೊಟ್ಟು ಏನು ತಂದು ಹಾಕೋಂಗೆ ಅವಶ್ಯಕತೆ ಇರೋಲ್ಲ. ಜೋಳ ಇರ್ಬೋದು, ರಾಗಿ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಇಲ್ಲ ಸ್ವಲ್ಪ ಅಕ್ಕಿ ನುಚ್ಚ ಇರ್ಬೋದು, ಎಲ್ಲ ಪೂರ ಮಿಕ್ಸ್ ಮಾಡಿಕೊಟ್ಟೋದ್ರಿಂದ ನಿಮಗೆ ಯಾವುದೇ ಥರ ಅತಿ ಹೆಚ್ಚು ಅಂತಂದರೆ ಬಂಡವಾಳ ಹಾಕೋ ಉದ್ದೇಶ ಏನಿಲ್ಲ ಸ್ನೇಹಿತರೆ. ಶೆಡ್ಗೊಂದು ನೀವು ಬಂಡವಾಳ ಹಾಕಿರ್ತೀರ ಬಿಟ್ಟರೆ ಯಾವುದೇ ಥರ ಅಂದರೆ ಮೇವಿಗೆ ನೀವು ಆದಷ್ಟು ಕಮ್ಮಿ ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೋದ್ರಿಂದ ಆರಾಮಾಗಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಯಾರು ಅತಿ ಹೆಚ್ಚು ದುಡ್ಡು ಮಾಡಬೇಕು ನಾಟಿ ಕೋಳಿಲಿ ಅನ್ನೋರು ಒಂದು ರೂಲ್ಸ್ನ ಕರೆಕ್ಟಾಗಿ ನಿಯಮಗಳನ್ನು ತಿಳ್ಕೊಂಡು ಆರಾಮಾಗಿ ಬಂದರೆ ಈ ಫೀಲ್ಡಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.